ಪ್ರೆಸಿಡೆಂಟ್ ನಾನು ಯಾರು ಗೊತ್ತಿಲ್ಲ, ಗೊತ್ತಿದೆಯಾ? ನನ್ನ ಹೆಸರು ಪ್ರೇಮ್ ಕುಮಾರ್ ಅಂತ, ಮೂಲತಃ ಇಂಜಿನಿಯರು, ಪಿರಮಿಡ್ ಧ್ಯಾನ ಪ್ರಚಾರ ಕ್ಲಾಸ್ನ ಉಪಾಧ್ಯಕ್ಷ, ವೃತ್ತಿಯಿಂದ ಇಂಜಿನಿಯರ್. ನನ್ನ ಶ್ರೀಮತಿಯವರು ಆರ್ಕಿಟೆಕ್ಟ್. ಇದು ನನ್ನ ಪರಿಚಯ. ಪಿರಮಿಡ್ ಪಾರ್ಟಿ ಆಫ್ ಇಂಡಿಯಾ ಅಂತ ಒಂದು ಆಧ್ಯಾತ್ಮಿಕ ರಾಜಕೀಯ ಪಕ್ಷ ಇದೆ, ಅದರ ಅಧ್ಯಕ್ಷ ಕರ್ನಾಟಕ. ಸಭೆ ಶುರುವಾಗಲಿಕ್ಕೆ ಮುಂಚೆ ಇಬ್ಬರು ವ್ಯಕ್ತಿಗಳನ್ನ ನಾವು ಜ್ಞಾಪಿಸ್ಕೊಳ್ಳೇಬೇಕು. ಒಬ್ಬರು ಪುಟ್ಟರಾಜಣ್ಣ, ದೊಡ್ಡ ಚಪ್ಪಾಳೆ. ಇನ್ನೊಬ್ಬ ಮಹಾನ್ ವ್ಯಕ್ತಿ, ನಮ್ಮ ಎಲ್ಲರಿಗೂ ಗುರುವಾದ ಪತ್ರಿಜಿ, ಅವರಿಗೂ ಪುಟ್ಟರಾಜಣ್ಣ ಅವರು ಹಾಕೊಟ್ಟ ಒಂದು ಹಾದಿಲಿ ಈ ಹುಡುಗರು ಕುಮಾರು, ಜಗದೀಶು, ರಮೇಶು, ಲಲಿತಾ ನೋಡ್ತಾ ಇದ್ರು, ಬಹಳ ವರ್ಷಗಳಿಂದ ಮಾಡ್ತಾ ಇದ್ದಾರೆ. ಇದಕ್ಕೆ ಏನಪ್ಪಾ ಅಂದರೆ ಇದಕ್ಕೆ ಛಲ ಅಂತ ಹೇಳ್ತಾರೆ. ಛಲ ಬಿಡಬಾರ್ದು. ಯಾಕೆ ಬೇಕು ಸತ್ಸಂಗ? ಸತ್ಸಂಗ ಇಲ್ಲೇ ಇರ್ಬೋದಲ್ಲ, ಇಲ್ಲೇ ಇರ್ಬೋದು. ಯಾಕೆ ಬೇಕು ಅಂದ್ರೆ ಮೊಬೈಲ್ಗೆ ಚಾರ್ಜ್ ಮಾಡ್ತೀರಾ ಡೈಲಿ, ಒಂದ್ಸತಿ 2 ಸತಿ. ಹಾಗೆ ಮನುಷ್ಯರಿಗೂ ಕೂಡ ಒಂದು ಚಾರ್ಜಿಂಗ್ ಅಂತ ಇರಬೇಕು. ಮನೆಗೆ ಹೋಗಿ ಧ್ಯಾನ ಮಾಡ್ತೀರಾ, 1 ಸತಿ ಮಾಡ್ತೀರಾ, 1 ಸತಿ ಮಾಡಲ್ಲ. ಕಡೆ ಪಕ್ಷ ವಾರಕ್ಕೆ 1 ಸತಿನಾದ್ರೂ ಒಂದು ಇಲ್ಲಿಗೆ ಜನರ ಜೊತೆ ಧ್ಯಾನ ಮಾಡಿದ್ರೆ, ಅಟ್ಲೀಸ್ಟ್ ಸತ್ಸಂಗ ಮಾಡಿದ್ರೆ, ರೈಲ್ವೆ ಟ್ರ್ಯಾಕ್ ರೈಲು ಟ್ರ್ಯಾಕ್ ಮೇಲೆ ಇರಬೇಕು. ಟ್ರ್ಯಾಕ್ ಬಿಟ್ಟು ಒಂದು ಉಪಯೋಗ ಇದೆ. ಮೆಡಿಟೇಷನ್ ಅಷ್ಟೇ. ರೈಲ್ವೆ ಟ್ರ್ಯಾಕ್ ಅಲ್ಲಿ ಮೆಡಿಟೇಷನ್ ಅನ್ನೋ ಒಂದು ರೈಲ್ವೆ ಟ್ರ್ಯಾಕ್ ಮೇಲೆ ನಿಮ್ಮನ್ನ ಇರಿಸೋಕ್ಕೋಸ್ಕರ ಪುಟ್ಟರಾಜಣ್ಣ ಅವರು 8-9 ವರ್ಷದಿಂದ, ಐ ಥಿಂಕ್ ಗೊತ್ತಿಲ್ಲ ಯಾವಾಗ ಮಾಡಿದ್ರು, 7-8 ವರ್ಷ ಆಗಿರ್ಬೋದು, ಅವರು ಮಾಡಿ ಅರ್ಥ ಆಯ್ತು. ಅವರು ಕಂಡ ಸತ್ಯ, ಅವರು ಕಂಡ ಜೀವನದಲ್ಲಿ ಅವರು ಕಂಡ ಸತ್ಯವೆಲ್ಲ ಬೇರೆಯವ್ರಿಗೂ ತಿಳ್ಕೊಳ್ಳಿ ಅಂತ. ಹಾಗೆಯೇ ನೀವು ಜ್ಞಾನಿಗಳಾಗಿ ಅವರಿಗೆ ಕೊಟ್ಟುವ ಒಂದು ದೊಡ್ಡ ಶ್ರದ್ಧಾಂಜಲಿ ಇರ್ತದೆ. ಧ್ಯಾನ ಮಾಡೋದು, ಧ್ಯಾನ ಕಾರ್ಯಕ್ರಮದಲ್ಲಿ ಭಾಗವಹಿಸೋದು ಅಷ್ಟೇ, ಏನಿಲ್ಲ. ಅವರು ದೇಹ ತ್ಯಾಗ ಮಾಡಲಿಕ್ಕೆ 1 ವರ್ಷದ ಮುಂಚೆ ನಾನು ಅವರು ಇನ್ನೂ ಹೆಚ್ಚು ದಿನ ಬದುಕೋದಿಲ್ಲ ಅಂತ ಗೊತ್ತಿತ್ತು. ಅವರ ಇಂಟರ್ವ್ಯೂ ಕೂಡ ನಾನು ತಗೊಂಡಿದ್ದೀನಿ, ಹಾಫ್ ಆನ್ ಅವರ್ ಇಂಟರ್ವ್ಯೂ ಜೊತೆ ಈಗ ಯಾರು ಹಿರಿಯರಿಲ್ಲ ಅವ್ರನ್ನೆಲ್ಲ ಸೇರಿಸಿ ಒಂದು ಸಭೆ ನಮ್ಮ ಝೆನ್ ಕರ್ಕೊಂಡ್ಬರ್ಬೇಕು. ನಮ್ಮ ಝೆನ್ ಕೇಂದ್ರಕ್ಕೆ ಯಾರು ಕಬ್ಬನ್ಪೇಟೆ